ಈ ವ್ಯಕ್ತಿ 26 ವರ್ಷಗಳ ಕಾಲ ಒಂದು ಎಂಟಿ ಬ್ಲಡ್ ಸ್ಟೇನ್ಡ್ ಅಪಾರ್ಟ್ಮೆಂಟ್ನ ರೆಂಟ್ ಕಟ್ತಾ ಇದ್ದ. ಯಾಕೆ ಅಂತ ಹೇಳ್ತೀನಿ ಕೇಳಿ. 1999ನಲ್ಲಿ ಸತೋರು ತಕಾಬಾನ ಹೆಂಡತಿಯನ್ನ ಅವರ ಅಪಾರ್ಟ್ಮೆಂಟ್ನಲ್ಲೇ ಯಾರೋ ಕೊಂದು ಹಾಕ್ತಾರೆ. ಇನ್ವೆಸ್ಟಿಗೇಷನ್ ಟೀಮಿಗೆ ಯಾವುದೇ ಕ್ಲೂ ಸಿಗೋದಿಲ್ಲ. ಆ ಟೈಮ್ನ ಟೆಕ್ನಾಲಜಿಕಲ್ ಲಿಮಿಟೇಷನ್, ಹಾಗಾಗಿ ಆ ಕೇಸ್ ಕ್ಲೋಸ್ ಆಗುತ್ತೆ. ಬಟ್ ಸತೋರು ಸೋಲೊಪ್ಪಿಕೊಳ್ಳೋದಿಲ್ಲ. ಅವನಿಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಟೆಕ್ನಾಲಜಿ ಅಡ್ವಾನ್ಸ್ ಆಗುತ್ತೆ, ಕ್ಲೂಸ್ ಸಿಗುತ್ತೆ, ಅವನ ಹೆಂಡತಿಯ ಕಿಲ್ಲರ್ ಸಿಕ್ಕೇ ಸಿಗ್ತಾನೆ ಅಂತ. ಅದಕ್ಕೋಸ್ಕರ ತಾನಲ್ಲಿ ವಾಸ ಇಲ್ಲ ಅಂತಿದ್ರು ಆ ಅಪಾರ್ಟ್ಮೆಂಟ್ನ ರೆಂಟ್ ಕಟ್ತಿದ್ದ. ಯಾಕಂದ್ರೆ ಅದರಲ್ಲಿದ್ದ ಬ್ಲಡ್ ಸ್ಟೇನ್ಸ್ ಮತ್ತೆ ಫಿಂಗರ್ ಪ್ರಿಂಟ್ಸ್ ಅನ್ನ ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ. 26 ವರ್ಷಗಳ ಕಾಲ ತಾಳ್ಮೆಯಿಂದ ರೆಂಟ್ ಕಟ್ತಾ ಕಾಯ್ತಾ ಇರ್ತಾನೆ ಫಾರ್ ದಿ ಟೆಕ್ನಾಲಜಿ ಟು ಅಡ್ವಾನ್ಸ್. ಆ ದಿನ ಬಂದೇ ಬರುತ್ತೆ. 2025ನಲ್ಲಿ ಪೊಲೀಸ್ ಮಾಡರ್ನ್ ಫೋರೆನ್ಸಿಕ್ ಟೀಮ್ನ ಜೊತೆ ಸೇರಿ ಅಲ್ಲಿ ಹೋಗುತ್ತೆ. ಆ ಪ್ರಿಸರ್ವ್ಡ್ ಬ್ಲಡ್ ಸ್ಟೇನ್ಸ್ ಅನ್ನ ಚೆಕ್ ಮಾಡ್ತಾರೆ ಆ್ಯಂಡ್ ಅವರಿಗೊಂದು ಮ್ಯಾಚ್ ಸಿಗುತ್ತೆ. ಅವನ ಹೆಂಡತಿಯನ್ನು ಕೊಂದದ್ದು ಬೇರೆ ಯಾರೂ ಅಲ್ಲ, ಅವನ ಹೈಸ್ಕೂಲ್ ಕ್ಲಾಸ್ಮೇಟ್ ಕುಮಿಕೋಗೆ ಸತೋರುನ ಮೇಲೆ ಕ್ರಶ್ ಇತ್ತು. ಬಟ್ ಅವಳನ್ನು ಅವನು ರಿಜೆಕ್ಟ್ ಮಾಡಿದ್ದ. ಇದರಿಂದ ಕೋಪಗೊಂಡಿದ್ದ ಅವಳು ಔಟ್ ಆಫ್ ಜೆಲಸಿ ಅವನ ಹೆಂಡತಿಯನ್ನು ಕೊಂದು ಹಾಕಿದ್ಲು. 26 ವರ್ಷಗಳವರೆಗೆ ಕಾದು ಸತೋರು ತನ್ನ ಹೆಂಡತಿಯ ಸಾವಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದ.